ಸ್ವಾಗತ. ಕನಕಪುರ ನೆಲಮಂಗಲದಲ್ಲಿ ಏರ್ಪೋರ್ಟ್ಗೆ ವಿರೋಧ, ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಲವು. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶಿರಾದಲ್ಲಾಗಲಿ ಅಂತ 1ಕ್ಕೂ ಹೆಚ್ಚು ಶಾಸಕರಿಂದ ಸಿಎಂ ಸಿದ್ದರಾಮಯ್ಯಗೆ ಪತ್ರ. ಗೃಹ ಮಂತ್ರಿಗಳು ಕೂಡ ಅದೇ ಒಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನವದೆಹಲಿ ಪ್ರತಿನಿಧಿ ಟಿವಿ ಜಯಚಂದ್ರ ನೇತೃತ್ವದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಶಿರಾಗೆ ಶಿಫ್ಟ್ ಮಾಡಿ, ನೆಲಮಂಗಲನೂ ಬೇಡ, ಯಾವ ಕನಕಪುರನೂ ಬೇಡ ಅಂತ ಹೇಳಿ ಸ್ವಪಕ್ಷದ ನಾಯಕರ ಮನವಿ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅವ್ರು ಹೇಳ್ತಿರೋದು ಅದೇ, 20 ಹಳ್ಳಿಗಳಿಗೆ ಅಥವಾ 20 ಜಿಲ್ಲೆಗಳಿಗೂ ಅಲ್ಲಿ ಹತ್ರ ಆಗತ್ತೆ, ಶಿರಾದಲ್ಲಿ ಮಾಡಬಹುದು, ಮಾಡಿದ್ರೆ ಅಲ್ಲಿ ಯಾವುದೇ ಹೈಜಾಕ್ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಕೇಳ. ಅದನ್ನ ಅವರು ಪರಿಗಣಿಸಬೇಕು, ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ. ಅಲ್ಲ, ಗೊತ್ತಿಲ್ಲ ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ. ಒಂದು ನೆಲಮಂಗಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದರೆ, ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ, ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ, ನಮಗೆಲ್ಲ ಒಂದೇ ಅಲ್ಲ, ಎಲ್ಲಿದ್ದರೂ ಒಂದೇ. ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ, ಈ ಭಾಗದಲ್ಲಾದರೆ ಒಂದು 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು, ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಎರಡನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್ಕಾರದಲ್ಲಿ, ಅಲ್ಲ ಇಲ್ಲ ಅಂತ. ಅದರಲ್ಲಿ ಈಗ 2 ಕಡೆಗೆ ಸರ್ವೆ ಮಾಡಲಾಗಿದೆ, ಒಂದು ನೆಲಮಂಗಲ, ಒಂದು ಕನಕಪುರ. ಬಟ್ ಹೆಚ್ಚಾಗಿ ಶಾಸಕರು ಒಲವು ವ್ಯಕ್ತಪಡಿಸ್ತಾ ಇರುವುದು ತುಮಕೂರಿನ ಶಿರಾ ಭಾಗದಲ್ಲಿ ಒಂದು ಏರ್ಪೋರ್ಟ್ ಆದ್ರೆ ಒಳ್ಳೇದು ಅಂತ. ಸೊ ಆ ಬಗ್ಗೆ ಇವತ್ತು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಏನ್ ಹೇಳಿದ್ರು? ಎಸ್ ಪವಿತ್ರ, ಇದು ರಾಜ್ಯ ಸರ್ಕಾರದ ನಿರ್ಧಾರ ಅಲ್ಲ, ಇದು ಕೇಂದ್ರ ಸರ್ಕಾರ ನಿರ್ಧಾರ. ಅವರು ಒಂದು ಏರ್ಪೋರ್ಟ್ಗೆ, ಬೆಂಗಳೂರಿನ 2ನೇ ಹಂತದ ಏರ್ಪೋರ್ಟ್ಗೆ ಸೂಕ್ತವಾದ ಸ್ಥಳವನ್ನ ಕೇಂದ್ರ ಸರ್ಕಾರನೇ ನಿರ್ಧಾರ ಮಾಡಬೇಕಾಗಿರತಕ್ಕಂಥದ್ದು. ಈ ವಿಚಾರವಾಗಿ ನಾವು 2 ಸ್ಥಳಗಳನ್ನ ಗುರ್ತು ಮಾಡಿದ್ವಿ. ಏನು, ಈ ಕುಣಿಗಲ್ ರಸ್ತೆ ಅಂದ್ರೆ ನೆಲಮಂಗಲ ಮತ್ತೆ ಕುಣಿಗಲ್ ರಸ್ತೆ ಏನಿದೆ ಆ ಒಂದು ಭಾಗ, ಮತ್ತೆ ಕನಕಪುರ ಈ ಒಂದು ಭಾಗವನ್ನ ನಾವು ಗುರ್ತು ಮಾಡಿದ್ದೇವೆ. ಇದರ ಜೊತೆಗೆ ತುಮಕೂರಿನ ಸಿರಾ ಭಾಗನೂ ಕೂಡ ಹೆಸರನ್ನ ಸೇರಿಸಿದ್ದೇವೆ. ಜೊತೆಗೆ ಈಗ 2 ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ. ನಾವು ಇಂಥ ಕಡೆನೆ ಮಾಡಿ ಅಂತ ನಮ್ಮ ಸರ್ಕಾರದಿಂದಲೇ ಆಗಲಿ ನನ್ನ ಕಡೆಯಿಂದಾಗಲಿ ವೈಯಕ್ತಿಕವಾಗಿ ಇಲ್ಲ. ಅದು ಕೇಂದ್ರ ಸರ್ಕಾರದ ನಿರ್ಧಾರ ಇರೋದ್ರಿಂದ ಅವರೇ ನಿರ್ಧಾರ ಮಾಡ್ತಾರೆ. ನಾವು ಕೂಡ ಈ ಒಂದು ತುಮಕೂರು ಭಾಗಕ್ಕೆ ಏನು ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತ ನಮ್ದು ಕೂಡ ಒತ್ತಾಯ ಇದೆ, ಕೂಡ ಆಸೆನೂ ಕೂಡ ಇದೆ. ಆದ್ರೆ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ಹೇಗೆ ತೆಗೆದುಕೊಳ್ಳುತ್ತದೆ, ಯಾಕೆಂದ್ರೆ ಅಲ್ಲಿನ ವಾತಾವರಣ, ಟೆಕ್ನಿಕಲ್ ಪಾಯಿಂಟ್ ಎಲ್ಲವನ್ನು ಆಧರಿಸಿ ಈ ಒಂದು ಏರ್ಪೋರ್ಟ್ ಅನ್ನ ಮಾಡುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಯಾವ ಸ್ಥಳವನ್ನ ನಿಗದಿ ಮಾಡುತ್ತೆ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ. ಈ ಒಂದು ವಿಚಾರವಾಗಿ 30ಕ್ಕೂ ಹೆಚ್ಚು ಶಾಸಕರು ಸೈನ್ ಮಾಡಿದ್ದಾರೆ ಎಂಬ ವಿಚಾರವಾಗಿ ನನಗೆ ಇನ್ನು ಅದ ಮಾಹಿತಿ ಇಲ್ಲ. ಈ ಒಂದು ಭಾಗಕ್ಕೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ನನ್ನ ಅಲ್ಲೂ ಕೂಡ ಇದೆ. ಆದ್ರೆ ನೋಡ್ಬೇಕು ಕೇಂದ್ರ ಸರ್ಕಾರ ಈ ಒಂದು ವಿಚಾರ ಯಾವ ಮಹತ್ವದ ನಿರ್ಧಾರನ ಕೈಗೊಳ್ಳುತ್ತೆ, ನಾನು ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಪವಿತ್ರ. ಈಗೇನು 30 ಶಾಸಕರು ಮಹೇಶ್ ಟಿಬಿ ಜಯಚಂದ್ರ ಅವರಿಗೆ ಏನ್ ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನ ಮಾಡ್ಕೊಂಡಿದ್ದಾರೆ ಶಿರಾದಲ್ಲೇ ಆಗ್ಬೇಕು ಅನ್ನೋ ವಿಚಾರ. ಸೊ ಅದಕ್ಕೆ ಏನಾದ್ರು ರಿಯಾಕ್ಟ್ ಮಾಡಿದ್ರ ಸಿದ್ದರಾಮಯ್ಯನವರಾಗಿರ್ಬಹುದು ಅಥವಾ ವರಿಷ್ಠರಾಗಿರ್ಬಹುದು, ಅದ್ರ ಬಗ್ಗೆ ಏನಾದ್ರು ಒಲವು ತೋರಿಸೋ ಒಂದು ಕಾಳಜಿಯಲ್ಲಿ ಇದ್ದಾರಂತ, ಆ ಬಗ್ಗೆ ಏನಾದ್ರು ಹೇಳಿದ್ರ?
ಎಸ್ ಪವಿತ್ರ, ಏನು ಟಿ ಬಿ ಜಯಚಂದ್ರ ಅವರು ಕೂಡ, ಅವರು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಅವರು ಕೂಡ ಈ ಒಂದು ವಿಚಾರವಾಗಿ ನೆಲಮಂಗಲ ಮತ್ತೆ ಕುಣಿಗಲ್ ಭಾಗ ಏನಿದೆ ಅದು ಮತ್ತೆ ಕನಕಪುರಕ್ಕಿಂತ ಹೆಚ್ಚು ಸೂಕ್ತವಾದಂತಹ ಸ್ಥಳ ಅಂತಂದ್ರೆ ಸಿರಾದ ಒಂದು ಈ ಭಾಗ ಆಗಿದೆ. ಯಾಕೆಂದ್ರೆ ಅಲ್ಲಿನ SR ವ್ಯಾಲ್ಯೂ ಮತ್ತೆ ಇಲ್ಲಿನ SR ವ್ಯಾಲ್ಯೂ ನೋಡಿದಂತ ಸಂದರ್ಭದಲ್ಲಿ ಕಡಿಮೆ SR ಅಂದ್ರೆ ಸರ್ಕಾರಕ್ಕೂ ಕೂಡ ಹೆಚ್ಚು ಹೊರೆ ಕೂಡ ಬೀಳೋದಿಲ್ಲ. ಇದರ ಮಧ್ಯೆ ಹೆಚ್ಚು ಪ್ರದೇಶ ಕೂಡ ಹೊಂದಿದೆ. ಅಲ್ಲಿ 4,000 ಎಕರೆ ಇದ್ರೆ ಇಲ್ಲಿ 6,000 ಎಕರೆ ಸೂಕ್ತವಾದ ಪ್ರದೇಶ ಇದೆ. ಇಲ್ಲೇ ಇದರ ಜೊತೆಗೆ ಏನು ನ್ಯಾಷನಲ್ ಹೈವೇ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 4ರ ರಸ್ತೆಗೆ ಹೊಂದಾಣಿಕೆ ಇರುವಂತಹ ಒಂದು ಜಾಗ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಲ್ಲಿ ನಾನು ಸೇರಿದಂತೆ 30ಕ್ಕೂ ಹೆಚ್ಚು ಶಾಸಕರು ಸಹಿ ಮಾಡಿರುವಂತ ಪತ್ರವನ್ನ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಅಂತೇಳಿ ಕೂಡ ಈಗಾಗಲೇ ಜಯಚಂದ್ರ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಪರಮೇಶ್ವರ್ ಕೂಡ ಧ್ವನಿಗೂಡಿಸಿದ್ದಾರೆ. ಯಾಕೆ ನಮಗೂ ಕೂಡ ಈ ಒಂದು ತುಮಕೂರು ಭಾಗಕ್ಕೆ ಆದ್ರೆ ತುಂಬಾ ಒಳ್ಳೆಯದು, ನನಗೂ ಕೂಡ ಆ ಒಂದು ಆಸೆ ಇದೆ. ಆದ್ರೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಇರ್ತೀವಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಒಟ್ಟಾರೆ 30ಕ್ಕೂ ಹೆಚ್ಚು ಶಾಸಕರ ಒತ್ತಾಯ. ಇನ್ನೊಂದು ಕಡೆ ಈಗಾಗಲೇ ಅವರದ್ದೇ ಆದ ಸರ್ವೆ 2 ಕಡೆ ನಡೆದಿದೆ, ಒಂದು ನೆಲಮಂಗಲ ಹಾಗೆ ಒಂದು ಕನಕಪುರ. ಶಿರಾದಲ್ಲೂ ಕೂಡ ಬಂದು ಸರ್ವೆ ಮಾಡಿದ್ರೆ ಒಳಿತ.